ನಮಸ್ಕಾರ ವೀಕ್ಷಕರೇ. ಶ್ರೀ ರಾಜ ರಾಮಚಂದ್ರರು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದ್ದಾರೆ. ಇದಕ್ಕಾಗಿ ಎಷ್ಟೋ ಜನ ತನು ಮನ ಧನಗಳಷ್ಟೇ ಅಲ್ಲ, ತಮ್ಮ ಪ್ರಾಣವನ್ನೂ ತ್ಯಾಗ ಮಾಡಿದ್ದಾರೆ. ಎಷ್ಟೋ ಜನರು ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆಯೂ ಆಗಿದೆ. ಇಂತಹ ಒಂದು ಅದ್ಭುತವಾದ ಕಾರ್ಯ ಸಾಗುತ್ತಿದೆ. ಇಂಥವರೆಲ್ಲರ ಕರೆಗೆ ಓಗೊಟ್ಟು ಮತ್ತೆ ಶ್ರೀರಾಮಚಂದ್ರ ಮೂರ್ತಿಯು ಸಾಕಾರನಾಗಿ ಕಾಣಿಸುತ್ತಿದ್ದಾನೆ. ನಾವೆಲ್ಲ ಭೌತಿಕವಾಗಿ ಅಲ್ಲಿ ಹೋಗಲು ಆಗದಿದ್ದರೂ ನಾವು ಹೇಗೆ ಆ ಸಮಾರಂಭದಲ್ಲಿ ಭಾಗವಹಿಸುವುದು ಎಂದು ನಾವು ನೋಡಬಹುದು. ಆದರ್ಶ ರಾಮ ಈ ಪ್ರಜೆಗಳಿಗಾಗಿ, ಈ ದೇಶಕ್ಕಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ. ಅಂತಹ ರಾಜ ಯಾರಿಗೆ ತಾನೇ ಸಿಗುತ್ತಾನೆ? ಭಾರತದ ಹೃದಯ ಸಿಂಹಾಸನದ ಚಕ್ರವರ್ತಿ ಅಂದರೆ ಶ್ರೀರಾಮಚಂದ್ರನೇ ಆಗಿದ್ದಾನೆ. ವಿಶೇಷವಾಗಿ ಬಾಲರಾಮನ ಪ್ರತಿಷ್ಠಾಪನೆ ನಡೆಯುತ್ತಿದೆ. ನಾವು ಹೇಗೆ ಈ ಹಬ್ಬವನ್ನು ಆಚರಿಸಬೇಕು? ನಾವು ಗಣೇಶ ಚತುರ್ಥಿ, ನವರಾತ್ರಿ, ದೀಪಾವಳಿ ಈ ಹಬ್ಬಗಳನ್ನು ಹೇಗೆ ಆಚರಿಸುತ್ತೇವೆಯೋ ಅಷ್ಟೇ ಅದ್ಧೂರಿಯಾಗಿ ನಾವು ಈ ಹಬ್ಬವನ್ನು ಆಚರಿಸಬೇಕು. 3 ದಿನಗಳ ಮುಂಚೆಯೇ ಸಾತ್ವಿಕ ಆಹಾರವನ್ನು ಸ್ವೀಕರಿಸುತ್ತಾ ನಾವು ಧರಿಸುವ ಬಟ್ಟೆ, ರೇಷ್ಮೆ ಪಂಚೆ, ಸೀರೆ, ಹಣೆಗೆ ತಿಲಕ, ಕೈಗೆ ಗಾಜಿನ ಬಳೆಗಳನ್ನು ತೊಟ್ಟು, ಕೈಯಲ್ಲಿ ಮಂಗಳ ದ್ರವ್ಯಗಳನ್ನು ಹಿಡಿದು ಮಠಗಳಲ್ಲಿ ಮಂತ್ರಗಳ ಜಪ ಮಾಡುತ್ತಾ, ಪವಿತ್ರವಾದ ಲಾಂಛನಗಳನ್ನು ಹಿಡಿದು, ಸಾಧ್ಯವಾದರೆ ಮಕ್ಕಳನ್ನು ಮನೆಯಲ್ಲಿ ಸೇರಿಸಿ ಸ್ವಾದಿಷ್ಟವಾದ ಅಡುಗೆಗಳನ್ನು ಮಾಡಿ ಅವತ್ತಿನ ದಿನವನ್ನು ಸಾಧ್ಯವಾದಷ್ಟು ರಾಮನ ಜಪವನ್ನು ಮಾಡೋಣ. ಮತ ಭೇದವಿಲ್ಲದೆ ಈ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿ ನಮ್ಮ ಜಗತ್ತಿನಲ್ಲಿ ಯಾವುದೇ ವಿಚಾರಗಳು, ಗಲಭೆಗಳಾಗಲಿ, ಕೋಲಾಹಲಗಳಾಗಲಿ ಆದಷ್ಟು ಕಡಿಮೆಯಾಗಿ ನಮ್ಮ ದೇಶ ಸುಭಿಕ್ಷವಾಗಿರಲೆಂದು ಹಾರೈಸೋಣ. ಹಾಗೆಯೇ ಇಲ್ಲಿ ನಾವು ಸ್ಮರಿಸಬೇಕಾದಂಥ ಕೆಲವು ವ್ಯಕ್ತಿಗಳನ್ನು ನಾವು ಇಲ್ಲಿ ನೆನೆಯೋಣ. ಈ ಮಂದಿರದ ತೀರ್ಪನ್ನು ನೀಡಲು ಶ್ರಮಿಸಿದ ಕೆ ಪರಾಶರನ್ನವರನ್ನು ನಾವು ಈ ದಿನ ನೆನೆಯಲೇಬೇಕು. ಏಕೆಂದರೆ ಅವರು ಈ ವಾದವನ್ನು ಮಂಡಿಸುವಾಗ ಇದು ನನ್ನ ದೇವರು ರಾಮರ ತೀರ್ಪು ಎಂದು ಅವರು ಕಾಲಿಗೆ ಯಾವುದೇ ರೀತಿಯ ಪಾದರಕ್ಷೆಗಳನ್ನು ಹಾಕದೆ ವಾದವನ್ನು ಮಂಡಿಸಿದ್ದಾರೆ. ಹಾಗೆಯೇ ಮತ್ತೊಬ್ಬ ವ್ಯಕ್ತಿ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಸಹ ಇಲ್ಲಿ ನೆನೆಯೋಣ. ಹಾಗೆಯೇ ಈ ಹಬ್ಬವನ್ನು ಆಚರಿಸಲು 5 ಪ್ರಮುಖವಾಗಿ ದೀಪಗಳನ್ನು ಹಚ್ಚಲೇಬೇಕು ಎಂದು ಹೇಳಿದ್ದಾರೆ. 5ಕ್ಕಿಂತ ಹೆಚ್ಚಾಗಿ ದೀಪಗಳನ್ನು ಹಚ್ಚಿ ಅದ್ಧೂರಿಯಾಗಿ ಆಚರಿಸೋಣ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.